ಹಾಯ್ ಎಲ್ಲರೂ ಹೆಂಗಿದ್ರಿ ಮರೆ ನಾನು ನೀರಿಂದಲ್ಲಿ ಗೊತ್ತಾಯ್ತಲ್ಲ ನಿಮ್ಮ ಕೋಸ್ಟ್ ಬೈ ಕೋಸ್ಟ. ನಾನಿವತ್ತು ಅಂತಂದರೆ ಫ್ರೆಂಡ್ ಮನೆ ಬಂದಿದ್ರೆ ಅದಕ್ಕೆ ಎಲ್ಲರೂ ಹಾಪ್ ಅಂದೇಳಿ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಫಸ್ಟ್ ಸ್ಕೂಟಿನ ಆನ್ ಮಾಡುವ ಅಂದ್ಕೊಂಡು ಸ್ಕೂಟಿ ಆನ್ ಮಾಡ್ಕೊಂಡು ಸೀದಾ ನಡೆದ್ರು ಕೂಡಲೇ ಡೌಟ್ ಆಯ್ತು, ತ್ರಾಸಿ ಬೀಚಿಗೆ ಹಾಪುದಾ ಇಲ್ಲ ಸೋಮೇಶ್ವರ ಬೀಚಿಗೆ ಹಾಪುದಾ ಅಂದೇಳಿ. ಹೆಂಗೋ ಯೋಚನೆ ಮಾಡಿ 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 ಅರ್ಧ ದೂರ ಹೋದೆ. ಆಮೇಲೆ ಈಚೆಗೆ ನಮ್ಮ ಸೋಮೇಶ್ವರ, ಈಚೆಗೆ ನಮ್ಮ ತ್ರಾಸಿ ಬೀಚ್, ಎಲ್ಲಿಗೆ ಹೋಗೋದಂದು ಯೋಚನೆ ಮಾಡಿದ ಮೇಲೆ ಲಾಸ್ಟಿಗೆ ಫೈನಲ್ ಆಯ್ತು ಸೋಮೇಶ್ವರ ಬೀಚಿಗೆ ಹೋಗೋದಂದಲಿಕ್ಕೆ ಫೈನಲ್ ಆಯ್ತು. ಸೋಮೇಶ್ವರ ಬೀಚಿಗೆ ಹೋಗೋಕೆ ನಾನು ಹೋಯ್ದೆ, ಮಸ್ತ್ ಟೈಮ್ ಆಯ್ದಿತ್ತು. ಅದಕ್ಕೋಸ್ಕರ ರೂಟೆಲ್ಲ ನೆನಪು ಹೋಯ್ದಿತ್ತು. ಅರ್ಧ ದೂರವರೆಗೆ ಹೋದೆ, ಆಮೇಲೆ ಮ್ಯಾಪ್ ಹಾಯ್ಕೊಂಡು ಹೋದೆ. ನಂಗೆ ಗೊತ್ತಿರಲಿಲ್ಲ ಒಳಗೆ ಇಷ್ಟು ದೂರ ಆತಂದಳಿಕೆ. ನಾನು ಮನೆಯೊಟ್ಟಿಗೆಲ್ಲ ಹೋಗಿದ್ದಿದ್ದೆ. ಇವತ್ತು ಫಸ್ಟ್ ಸ್ಕೂಟಿ ತಕ ಹೋದೆ. ಫೈನಲಿ ನಮ್ಮ ಸೋಮೇಶ್ವರ ಬೀಚ್ ಬಂತು. ಸುಮಾರು ಜನ ಇದ್ರು ಅಂದಳಿಗೆ ಹೋದ. ಮೇ ಬಿ ಶುಕ್ರವಾರ ಯಾರು ಹೇಳ್ರಪ್ಪ ಜನ ಮಸ್ತ್ ಇರ್ತಾರೆ ಹಾಂಗೆ ಹಿಂಗೆ ಅಂದಳಿ. ಮೇ ಬಿ 5 ಗಂಟೆ 5:15 ಮೇಲೆ ಜನ ಆತ್ರೇನೋ, 6 ಗಂಟೆ ಮೇಲೆ. ನಾನು ಬೇಗನೆ ಹೋಗಿದ್ದೆ, ಸ್ವಲ್ಪ 4 ಗಂಟೆ ಸುರಿದಾಗ ಅನಿಸುತ್ತೆ. ಹೋಯ್ ಗಾಡಿ ನಿಲ್ಲಿಸ್ದೆ. ಹಾಗೆ ಎಂತ ಇತ್ತು ಕಾಲೆ ಅಂತ ಇತ್ತು ಅಂದಳಿ ನಂಗೆ ಗೊತ್ತಿತ್ತು, ಇವಳಿಗೋಸ್ಕರ ಬಂದದ್ದು. ಆಮೇಲೆ ಇಲ್ಲಿ ಬಂದ್ರ ಮೇಲೆ ಇನ್ಸ್ಟಾಗ್ರಾಮಗೆ ಒಂದು ಲೈವ್ ಹೋದೆ. ಲೈವ್ ಹೋಗಿ ಬೀಚೆಲ್ಲ ತೋರಿಸ್ದೆ. ಬೀಚಿಗೆ ಹೋಗಿ ತೋರಿಸ್ರ ಮೇಲೆ ಒಂದು ಸ್ವಲ್ಪ ಹೊತ್ತು ಮಾತಾಡಿದೆ, ಒಂದು ಅರ್ಧ ಗಂಟೆ. ಯಾರು ಜನನೇ ಇಲ್ಲ, ಬೀಚೆಲ್ಲ ಖಾಲಿ. ಯಾರು ಮಸ್ತ್ ಜನ ಇದ್ರೆ ಮಾತ್ರ ಒಳ್ಳೆ ಎಂಜಾಯ್ ಆಯ್ತು. ಬಟ್ ಫೈನ್, ಅಡ್ಡಿಲ್ಲ, ಯಾರಿಲ್ದಿರ ಎಂತ ಮಾಡೋದಂತ ಹೇಳಿ ನಾವೇ ಸ್ವಲ್ಪ ಹೊತ್ತು ಕೂಕಂತ ಹಾಗೆ ಟೆಂಪಲ್ ಒಳಗೆ ಹೋಯ್ತು. ಇಲ್ಲೊಂದು ಟೆಂಪಲ್ ಇತ್ತು, ಸೋಮೇಶ್ವರ. ಇಲ್ಲೇ ನಮ್ಮ ಹಂಗ ಮಾತ್ರ ಮಸ್ತ್ ಇದಿತ್ತು. ಬನ್ನಿ ನಿಮ್ಮ ಟೆಂಪಲ್ ತೋರಿಸ್ದೆ. ಇದು ನಮ್ಮ ಸೋಮೇಶ್ವರ ಟೆಂಪಲ್. ಇಲ್ಲೇ ಇದು ಟೆಂಪಲ್ ಒಳಗೆ ಬಂದೆ. ಮತ್ತೆಂತ ಅಂದರೆ ನಮ್ಮ ಎಂತ ಹೇಳ್ತಾರೆ, ಕರಾವಳಿ ಸೈಡಿನವರಿಗೆ ಬೀಚ್ ಕಂಡು ಬೇಜಾರಿರುತ್ತೆ. ಬಟ್ ನಮಗೆ ನಾರ್ಮಲಾಗಿ ಎಂಥ ಲೈಫಾಗಿ ಬೇಜಾರಾಯ್ತು, ಮನಸ್ಸಿಗೆ ಬೇಜಾರಾಯ್ತು ಅಂದಳಿಗೂ ನಾವು ಪುನಃ ಹೋಗಿ ಕೂಕಂಬ ಮಾತ್ರ ಬೀಚ್ ಹತ್ರನೇ. ಅದೇನೋ ನಮಗೊಂಥರ ಅಟ್ಯಾಚ್ಮೆಂಟ್ ಇರುತ್ತೆ ಬೀಚೊಟ್ಟಿಗೆ. ಅಂದರೆ ಬೋರ್ ಅನ್ಸುತ್ತೆ ಅಷ್ಟೇ, ಎಂತ ಇತ್ತಿಲ್ಲ ಅನಿಸುತ್ತೆ. ಆರು ಸುಮ್ಮನೆ ನಮ್ಮ ಸೈಡರಿಗೆಲ್ಲ ಹೋಗಿ ಕೂತ್ಕೊಂಡ್ರು ಕೂಡಲೇ ಒಂಥರ ಖುಷಿ ಅನಿಸುತ್ತೆ. ನನಗಂತೂ ಹಾಗೆ ಇಲ್ಲಿ ಟೆಂಪಲಿಗೆಲ್ಲ ಬಂದೆ. ಮತ್ತು ಎಂತಂದರೆ ಸ್ವಲ್ಪ ಜನನೂ ಇರಲಿಲ್ಲ, ಮತ್ತು ತಿಮ್ಕು ಎಂತ ಇರಲಿಲ್ಲ. ಯಾರು ತಿಂಬು ಗಾಡಿಯೆಲ್ಲ ಮೋಸ್ಟ್ಲಿ ಲೇಟ್ ಬರ್ತದೆ ಅನಿಸುತ್ತೆ. ಹಾಗೆ ಇಲ್ಲಿ ಹಿಂಗೆ ಕೆಳಗೆ ಹೋಯ್ತು. ಕೆಳಗೆ ಅಂದರೆ ಇಲ್ಲಿ ಇಳ್ಕೊ ಹೋಗ್ಕತ್ತಲ್ಲ ಎಂಡ್ ತನಕ. ಇಲ್ಲೇ ಶೂಟಿಂಗೆಲ್ಲ ಮಾಡು ಬತ್ತರ, ಮತ್ತು ಫೋಟೋ ಶೂಟಿಗೆಲ್ಲ ಒಳ್ಳೆ ಆಯ್ತು ಮಾತ್ರ. ಅದಾದಮೇಲೆ ಹೀಗೆ ನನ್ನ ಮಾಯಿನ ಮಾತಾಡ್ಸ್ಕೊ ಹೋಪ ಅಂದೇಳಿ ಬಂದೆ. ಇಲ್ಲಿ ಒಳ್ಳೆ ಕೃಷ್ಣನ ಮಕ್ಕಳದ್ದು ಇದು ವೇಷ ಎಲ್ಲ ಹಾಕ್ತಿದ್ರೆ, ಅಂತಂದರೆ ಕೃಷ್ಣ ಜನ್ಮಾಷ್ಟಮಿ ಅಲ್ಲ, ಎಲ್ಲ ಮಕ್ಕಳನ್ನ ರೆಡಿ ಮಾಡ್ಕೊಂತಿದ್ರು. ಒಳ್ಳೆ ಚಂದ ಕ್ಯೂಟಾಗಿ ತೋರ್ತಿದ್ರು. ಹಾಗೆ ಹೊಸವತ್ತಂದು ಹೇಳಿ ಫ್ರೆಂಡಿನ ಕರ್ಕೊಂಡು ಐಸ್ ಕ್ರೀಮ್ ತಿನ್ಕೊ ಹೋದೆ. ನಾವು ಯಾವುದೇ ಕಂಪ್ನಿ ಐಸ್ ಕ್ರೀಮ್ ಎಂಥದೇ ನಮ್ಗೆ ಈ ಲೋಕಲ್ ಐಸ್ ಕ್ರೀಮ್ ಈ ಅಂಗಡಿಗೆ ಸಣ್ಣ ಲಾಟಿಗೆ ಹಾಕಿ ಕೊಟ್ಟದ್ದು ತಿಂಬುದೇ ಒಂಥರ ಖುಷಿ ಅನಿಸುತ್ತೆ. ನಂಗೆ ಎಂತಂದ್ರೆ ಅದರಲ್ಲೇ ಟೇಸ್ಟ್ ಅನ್ಸುತ್ತೆ. ಮತ್ತು ನಂಗೆ ಇಲ್ಲಿದ್ದೆಲ್ಲ ಫುಲ್ ಕ್ರೀಮ್ ಅನಿಸುತ್ತೆ. ಯಾವ ಫ್ಲೇವರ್ ತಗೊಂಡ್ರು ಸೇಮ್ ಟೇಸ್ಟ್. ಬಟ್ ನಂಗೆ ಅಲ್ಲಿ ಲೋಕಲಿಂದ ಏನೋ ಒಂಥರ ಖುಷಿ ಅನ್ಸುತ್ತೆ. ತಿಂಬಕ್ಕೆ ಅವ್ನು ಯಾವ ಕೈಯ ಮಾಡ್ತಾನೆ ಎಂಥದ್ದು ಗೊತ್ತಿಲ್ಲ. ಬಟ್ ಎಂಥದೋ ಒಂದು ಮೊದಲಿಂದ ತಿಂದು ಅಭ್ಯಾಸ ಎಲ್ಲ ಖುಷಿ ಅನ್ಸುತ್ತಾ. ಹಾಗೆ ನಾವು ಸರಿ ತಿಂತಲ್ಲ, ಅಟ್ಲೀಸ್ಟ್ ತಂಗಿಗೆ ಅಂತಲೂ ತಕೋ ಹೋಪ ಅಂದಳಿಕೆ ಗೋಬಿ ತಗೊಂಡು ಮನೆಗೆ ನಡೆದೆ. ಹಾಗೆ ನಮ್ಮ ಮನೆ ಪ್ರೀತಿಯ ಟಾಮಿ ಇದ್ದಿದ್ದ. ಬಂದ್ರ ಕೂಡಲೇ ಸ್ವಲ್ಪ ಮಿಡ್ಕ್ದ. ಒಳಗೆ ಹೋಗ್ಕೊ ಮುಂಚೆನೆ ಸ್ವಲ್ಪ ಮಾತಾಡಿಸ್ದೆ. ಆಮೇಲೆ ಗಂಡಿ ಜೋರು ಕೊಂಗಾಟ ಬಂತು, ಕೊಂಗಾಟ ಮಾಡ್ದು. ಆಮೇಲೆ ನಾನು ಒಳಗೆ ಹೋದೆ. ಇವನಟ್ಟೆ ಕೊಂಗಾಟ ಮಾಡಿ ಮುಗುದಲ್ಲ ಅಂದಳಿಕೆ. ಓಕೆ, ಬಾಯ್. ನಾನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಕ್ಕ. ಓಕೆ, ಬಾಯ್.